ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು 100% ಹೋಟೆಲ್ ಸ್ಟೈಲ್ನಲ್ಲಿ ದೋಸೆ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸುತ್ತಲೂ ಹೇಗೆ ಕಂದು ಬಣ್ಣಕ್ಕೆ ತಿರ್ಕೊಂಡು ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸ್ಮೂತಾಗಿ ದೋಸೆ ಹೇಗೆ ರೆಡಿ ಮಾಡೋದು, ಅದಕ್ಕೆ ಈ ಒಂದು ಸೀಕ್ರೆಟ್ ರೆಸಿಪಿನ ಸೇರಿಸಿ ರುಬ್ಬೋದ್ರಿಂದ ಹೋಟೆಲ್ ಥರನೇ ದೋಸೆ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಮೊದಲಿಗೆ ಇಲ್ಲಿ ರೇಷನಲ್ಲಿ ಕೊಡುವಂತಹ ಅಕ್ಕಿನ ನಾನು ತೋರಿಸ್ತಾ ಇರೋ ಲೋಟದಲ್ಲಿ 3 ಲೋಟದಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಅದರಲ್ಲಿ 3/4 ಲೋಟದಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಕೂಡ ಹಾಕಿದ್ದೀನಿ. ಆನಂತರ 1 ಸ್ಪೂನಷ್ಟು ಸಬ್ಬಕ್ಕಿನ ಹಾಕಿದ್ದೀನಿ. ನನ್ನ ಮಗ ಸ್ವಲ್ಪ ತರಲೆ, ಅವನು ಕೂಡ ಸೇರಿದ್ದಾನೆ ಅದರಲ್ಲಿ. ಕಡಲೆಬೇಳೆನೂ 1 ಸ್ಪೂನಷ್ಟು ಹಾಕಿದ್ದೀನಿ. ನಾನು ಅವಲಕ್ಕಿನ ಇದೇ ಟೈಮಲ್ಲೇ ಸೇರಿಸ್ತೀನಿ. ನಾನು ರುಬ್ಬೋಕ್ಕಿಂತ ಮುಂಚೆ ನೆನೆಸೋದೇನು ಮಾಡಲ್ಲ. ಎಲ್ಲವನ್ನು ಹಾಕಿ ನೀರು ಹಾಕಿಬಿಟ್ಟು ಒಂದು 4ರಿಂದ 5 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ರೇಷನ್ ಅಕ್ಕಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಧೂಳು ಕೊಳೆ ಇರುತ್ತೆ. ಅದೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಮತ್ತೆ ಇದನ್ನು ನೀರು ಹಾಕಿಬಿಟ್ಟು ಒಂದು 5ರಿಂದ 6 ಗಂಟೆ ನೆನೆಸಲಿಕ್ಕೆ ಬಿಡ್ತಾಯಿದ್ದೀನಿ. ಒಂದು ಪ್ಲೇಟ್ನ ಮುಚ್ಕೊಂಡು 5ರಿಂದ 6 ಗಂಟೆ ಇದು ನೆನೆಯಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇವಾಗ ಒಂದು 5ರಿಂದ 6 ಗಂಟೆ ಆಗಿದೆ. ಎಲ್ಲವೂ ಕೂಡ ಚೆನ್ನಾಗಿ ನೆನೆದಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸಬ್ಬಕ್ಕಿ ಅದೆಲ್ಲ ಉಪ್ಕೊಂಡು ಮೆಂತ್ಯ ಅದೆಲ್ಲ ಕೂಡ ಚೆನ್ನಾಗಿ ನೆನೆದ್ರೇ ರುಬ್ಬಬೇಕಾದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ. ನಾನಿವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೀಕ್ರೆಟ್ ರೆಸಿಪಿ ಅಂತ ಹೇಳಿದ್ನಲ್ಲ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್, ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸೇರಿಸಿ ರುಬ್ಬೋದ್ರಿಂದ ಖಂಡಿತವಾಗಿ ಹೋಟೆಲ್ ಥರನೇ ಬರುತ್ತೆ. ಇವಾಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ಗಂಧದ ಥರ ಇರಬೇಕು, ತರಿಯಾಗಿರಬಾರ್ದು ಯಾವುದೇ ಕಾರಣಕ್ಕೂ. ಒಂದು ಸ್ಪೂನಿನ ಸಹಾಯದಿಂದ ನೀವು ಅದನ್ನು ಕಲಿಸ್ಬಿಟ್ಟು ನೋಡಿ. ಸ್ಪೂನನ್ನು ಉಲ್ಟಾ ಮಾಡಿದ್ರೆ ಪೂರ್ತಿ ಗಂಧದ ಥರ ಇರಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ನಾನೊಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಿಕ್ಕಿರುವಂತಹ ಅಕ್ಕಿನೂ ಕೂಡ ಹಾಕಿ ಅದಕ್ಕೂ ಸ್ವಲ್ಪ ಈರುಳ್ಳಿನ ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ. ನಾನು ಟೋಟಲಾಗಿ ತಗೊಂಡಿರುವಂತಹ ಮೆಜರ್ಮೆಂಟ್ ಅಕ್ಕಿಗೆ ಚಿಕ್ಕ ಈರುಳ್ಳಿ ಒಂದು 2ರಿಂದ 3 ತಗೊಂಡಿನಿ. ದೊಡ್ಡ ಈರುಳ್ಳಿ ಆದರೆ ಒಂದೇ ಆದರೆ ಸಾಕು. ಇವಾಗ ಎಲ್ಲನೂ ಅಕ್ಕಿ ನಾನು ರುಬ್ಕೊಂಡು ಈ ಪಾತ್ರೆಗೆ ಹಾಕಿದ್ದೀನಿ. ಈ ಥರ ನೀವು ಗರಗರ ಅಂತ ಚೆನ್ನಾಗಿ ಕಲಿಸ್ಕೊಳ್ಳೋದ್ರಿಂದ ಅದರಲ್ಲಿ ಏರ್ ಶೇಖರಣೆ ಆಗುತ್ತೆ. ಏರ್ ಹೋಗೋದ್ರಿಂದ, ಗಾಳಿ ತುಂಬೋದ್ರಿಂದ ಹಿಟ್ಟಲ್ಲಿ ಬೇಗ ಹಿಟ್ಟು ಫರ್ಮೆಂಟೇಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಮಾಡಿ ಅದನ್ನು ಕ್ಲೋಸ್ ಮಾಡಿ ಓವರ್ನೈಟು ಫರ್ಮೆಂಟೇಷನ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ ನೋಡಿ. ಇವಾಗ ಮಾರ್ನಿಂಗು ನಾನು ಹಿಟ್ಟನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಧಕ್ಕಿಂತ ಕಡಿಮೆ ಇತ್ತು ನಾನು ಹಿಟ್ಟು ಹಾಕಿದಾಗ. ಇವಾಗ 3/4ನಷ್ಟು ಮೇಲೆ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಉಕ್ಕಿ ಬರ್ತಾ ಇತ್ತದು ನೋಡಿ. ಇವಾಗ ಹಿಟ್ಟನ್ನು ಚೆನ್ನಾಗಿ ಮತ್ತೆ ನಾವು ಗರಗರ ಅಂತ ಕಲಿಸ್ಕೊಳ್ಬೇಕಾಗತ್ತೆ. ಹುಳಿ ಅದೆಲ್ಲ ಮಿಕ್ಸ್ ಆಗಬೇಕಲ್ವ, ಆ ಕಾರಣಕ್ಕೆ ಮೇಲ್ಗಡೆ ಹುಳಿ ಬಂದು ನಿಂತಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ನಾನು ರಾತ್ರಿ ಉಪ್ಪನ್ನು ಸೇರಿಸಲ್ಲ, ಬೆಳಿಗ್ಗೆನೇ ಸೇರಿಸೋದು ಯಾವಾಗಲೂ. ಉಪ್ಪನ್ನು ಸೇರಿಸಿ ನಂತರ ನಾನು ಇದಕ್ಕೆ ಕಾಳನ್ನು ಯಾವಾಗಲೂ ಹಾಕೋ ರೂಢಿ. ಅದನ್ನು ಹಾಕೋದ್ರಿಂದ ದೋಸೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಬ್ಬರು ದೋಸೆ ತಿನ್ನಲ್ಲ. ಕಾಳು ಹಾಕಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಆ ಕಾರಣಕ್ಕೆ ನಾನು ಯಾವಾಗಲೂ ದೋಸೆಗೆ ಕಾಳನ್ನ ಹಾಕ್ತೀನಿ. ಆನಂತರ ರುಚಿಗೆ ಸ್ವಲ್ಪ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ. ಅದು ಕಂಪ್ಲೀಟ್ಲಿ ಆಪ್ಷನಲ್. ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಏನೂ ಹಾಕಲ್ಲ. ಒಂದು ಅರ್ಧ ಸ್ಪೂನಷ್ಟೇ ಹಾಕೋದ್ರಿಂದ ದೋಸೆ ಕೂಡ ಕಲ್ಲರು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕ್ತೀನಿ. ಇವಾಗ ಎಲ್ಲವನ್ನು ಹಾಕಿ ಒಂದು 20 ನಿಮಿಷ ಹಾಗೆ ಅದನ್ನು ಬಿಟ್ಬಿಡಬೇಕು. 20 ನಿಮಿಷ ಆದ ನಂತರ ಮತ್ತೆ ಒಂದು ಸರಿ ಚೆನ್ನಾಗಿ ಕಲಿಸ್ಬೇಕು. ಹಾಕಿರುವಂತಹ ಉಪ್ಪು ಮತ್ತು ಸಕ್ಕರೆ, ಕಾಳು ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಾಗೆ ನಾನು ಪಕ್ಕದಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ತವೆನ ಚೆನ್ನಾಗಿ ಕಾಯಿಸಿ ತವೆ ಕಂಪ್ಲೀಟ್ ಫುಲ್ಲು ಎಣ್ಣೆನ ಅಪ್ಲೈ ಮಾಡಬೇಕಾಗತ್ತೆ. ಚೆನ್ನಾಗಿ ಕಾಯ್ದಿರುವಂತಹ ತವೆಗೆ ಎಣ್ಣೆ ಅಪ್ಲೈ ಮಾಡಿದ್ಮೇಲೆ ನೀರನ್ನು ಚಿಮುಕಿಸ್ಬೇಕಾಗುತ್ತೆ. ಸ್ವಲ್ಪ ತವೆನ ನಾವು ಕೂಲ್ ಮಾಡ್ಕೊಳ್ಬೇಕು. ಹಾಗೆ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ನೀರೆಲ್ಲ ಒರೆಸ್ಕೊಂಡು ಆನಂತರ ದೋಸೆನ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪನೂ ದೋಸೆ ತವೆಗೆ ಅಂಟೋದಿಲ್ಲ. ಮತ್ತು ನಾವು ರುಬ್ಬಬೇಕಾದ್ರೆ ಈರುಳ್ಳಿ ಹಾಕಿ ರುಬ್ಬಿರೋದ್ರಿಂದ ಎಷ್ಟಾದರೂ ನೀವು ತಿಳುವಾಗಿ ಹಾಕಿ ದೋಸೆ ಕಟ್ಟಾಗೋ ಚಾನ್ಸಸ್ಸೇ ಇಲ್ಲ.
ಈ ಟ್ರಿಕ್ನ ನೀವು ಫಾಲೋ ಮಾಡಿ. ದೋಸೆ ತವೆ ಮೇಲೆ ನೀವು ನೀರನ್ನು ಚಿಮುಕಿಸಿ ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ದೋಸೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ನಾನು ಸ್ವಲ್ಪ ತುಪ್ಪ, ನೀವು ಎಣ್ಣೆ ಇದ್ದರೆ ಎಣ್ಣೆನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಟರ್ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಾನು ಮೇಲೆ ಸ್ವಲ್ಪ ಹೋಟೆಲ್ನಲ್ಲಿ ಕೊಡ್ತಾರಲ್ಲ ಅದೇ ಥರ ಚಟ್ನಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪ್ಲೇನು ಕೂಡ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಚುಚುಕದ ಸಹಾಯದಿಂದ ದೋಸೆನ ತಿರುವಾಗ್ತಿಲ್ಲ, ಕೈಯಿಂದಾನೇ ಹಾಗೆ ನಿಮಗೆ ಮೇಲ್ಗಡೆದು ಲೇಯರ್ ಹೇಗೆ ಬಂದಿದೆ, ಕಲರ್ ಹೇಗೆ ಬಂದಿದೆ ಅಂತ ಹಾಗೆ ಕೈಯಿಂದನೇ ತೋರಿಸ್ತಾ ಇದ್ದೀನಿ. ದೋಸೆ ತಾನೇ ಎದ್ಬಿಡುತ್ತೆ, ಅದು ಅಷ್ಟು ಚೆನ್ನಾಗಿ ಹಿಟ್ಟು ಪರ್ಮೆಂಟೇಷನ್ ಆಗಿದೆ. ಈರುಳ್ಳಿ ಹಾಕಿರೋದ್ರಿಂದ ಈ ಥರ ಬರ್ತಾ ಇದೆ. ಮತ್ತು ತವೆ ಕೂಡ ಒಂದು ಕಾಟನ್ ಬಟ್ಟೆಯಿಂದ ನಾವು ಒರೆಸೋದ್ರಿಂದ ಈ ಥರ ದೋಸೆ ರೆಡಿ ಆಗುತ್ತೆ. ಕಂಪ್ಲೀಟಾಗಿ ನಾನು ದೋಸೆನ ಎಲ್ಲ ಸೈಡು ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸೇಮ್ ಹೋಟೆಲ್ ಥರನೇ ಮೇಲ್ಗಡೆ ಕ್ರಿಸ್ಪಿಯಾಗಿದೆ, ಒಳಗಡೆ ಸ್ಮೂತಾಗಿದೆ. ಅದೇ ಥರನೇ ನಾನು ಇನ್ನೊಂದು ದೋಸೆನ ಹಾಕ್ಕೊಂಡಿದ್ದೆ, ಪ್ಲೇನ್ ಆಗಿನೇ ತೋರಿಸ್ತೀನಿ ನೋಡಿ ನಿಮಗೆ. ಸುತ್ತಲೂ ಹೇಗೆ ಹೊಂಬಣ್ಣದ ಕಲರು ಬರ್ತಾ ಇದೆ ಅಂತ ನೀವೇ ನೋಡ್ಕೊಳ್ಳಿ. ನೋಡಿ ಎಷ್ಟೊಂದು ತಿಳುವಾಗಿದೆ, ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ದೋಸೆ ಅಂತೂ ರೆಡಿಯಾಗಿದೆ. ನಮಗೆ ಯಾವಾಗಲಾದರೂ ತಿನ್ಬೇಕು ಅನ್ನಿಸ್ದಾಗ ಈ ಥರ ಮನೆಯಲ್ಲೇ ರೇಷನ್ ಅಕ್ಕಿ ಇದ್ದೇ ಇರುತ್ತೆ, ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ರುಚಿ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಬಂದಿದೆ. ಹೋಟ್ಲಲ್ಲಿ ಮಾಡಿರೋಕ್ಕಿಂತನೂ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ. ಎಷ್ಟು ದೊಡ್ಡದಾದರೂ ನೀವು ಹಾಕ್ಕೊಳ್ಳಿ, ಅದು ಯಾವುದೇ ರೀತಿ ಕಟ್ಟಾಗಲ್ಲ. ನೋಡಿ ಟೇಸ್ಟ್ ಮಾಡಿ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿದೆ ಟೇಸ್ಟ್ ಅಂತೂ. ಎಲ್ಲರೂ ಕೂಡ ಈ ಟ್ರಿಕ್ಸ್ನ ಫಾಲೋ ಮಾಡಿ ಒಂದ್ಸರಿ ದೋಸೆನ ಟ್ರೈ ಮಾಡಿ. ಬನ್ನಿ ಹಾಗಾದರೆ ಬಿಸಿ ಬಿಸಿ ದೋಸೆ, ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಜೊತೆ ದೋಸೆನ ಸವಿಯೋಣ. ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.